ಎಲ್ರಿಗೂ ನಮಸ್ಕಾರ. ನಮ್ಮೆಲ್ಲ ನಮ್ಮ ವಾಣಿ ಚಂದಾದಾರರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ. ಧನುರ್ಮಾಸ ಮುಗಿದು ಮಕರ ಸಂಕ್ರಾಂತಿ ಹಬ್ಬಕ್ಕೆ ಕಾಲಿಟ್ಟಿದ್ದೀವಿ. ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ, ಯಾಕಂದ್ರೆ ಆ ಸಂಪ್ರದಾಯ ಮೊದಲಿಂದ ನಡ್ಕೊಂಡು ಬಂದಿದೆ. ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ ತನ್ನ ಪತನ ಇವತ್ತು ಬದಲಾವಣೆ ಮಾಡ್ತಾನೆ. ಈ ದಿನನ ನಾವು ಸಂಕ್ರಾಂತಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಸುಗ್ಗಿ ಕಾಲದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ. ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ. ಹೊಸ ವರ್ಷದಲ್ಲಿ ಬರ್ತಕ್ಕಂಥ ಈ ಸಂಕ್ರಾಂತಿ ಹಬ್ಬ ವಿವಿಧ ಭಾಗದಲ್ಲಿ ವಿವಿಧ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಈ ಸಂಕ್ರಾಂತಿ ಹಬ್ಬದಲ್ಲಿ ಹಸುಗಳಿಗೆ ಕಿಚ್ಚಾಯಿಸೋದು, ಮತ್ತೆ ಸುಗ್ಗಿ ಕಾಲದಲ್ಲಿ ಏನು ಬೆಳೆದಿರ್ತಾರೆ ಆ ಪೈರಲ್ಲಿ ಅನ್ನ ಮಾಡಿ ಪೊಂಗಲ್ ಮಾಡೋದು ಈ ಹಬ್ಬದ ಒಂದು ವಿಶೇಷ. ಸೂರ್ಯ ತನ್ನ ಪತನ ಬದಲಾವಣೆ ಮಾಡೋ ದಿನ ಸೂರ್ಯನ ರಶ್ಮಿ ನದಿಯಲ್ಲಿ ಬೀಳುತ್ತೆ. ಅದರಿಂದ ಈ ಪವಿತ್ರ ಮಾಸದಲ್ಲಿ ಮಾಘ ಸ್ನಾನನೂ ಕೂಡ ಬಹಳ ಪವಿತ್ರತೆನ ಪಡೆದುಕೊಂಡಿದೆ. 2025 ಮೊದಲನೇ ಹಬ್ಬಕ್ಕೆ ಬಂದು ನಿಂತಿದ್ದೀವಿ. ಅಂದ್ರೆ ಸಂಕ್ರಾಂತಿ ಹಬ್ಬ, ಜಗತ್ತಿಗೆ ಬೆಳಕೊಡೋಕ್ಕಂತ ಸೂರ್ಯನ ಹಬ್ಬ. ಈ ಹಬ್ಬದಲ್ಲಿ ಹೇಗೆ ಸೂರ್ಯ ತನ್ನ ಪತನ ಬದಲಾವಣೆ ಮಾಡ್ತಾನೋ ಅದೇ ರೀತಿ ನಾವು ಕೂಡ ನಮ್ಮೆಲ್ಲ ಒಳ್ಳೆ ಮನಸ್ಸುಗಳಿಂದ ಎಲ್ರಿಗೂ ಒಳ್ಳೇದು ಬಯಸ್ತಾ ಎಳ್ಳು ಬೆಲ್ಲ ತಿಂತ ಒಳ್ಳೊಳ್ಳೆ ಮಾತಾಡ್ಕೊಂಡು ಬದುಕೋಣ. ನಮ್ಮೆಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.